ಮೋದಿ ನೀಡಿದ್ದ 100 ದಿನದ ಭರವಸೆ ಎಲ್ಲೂ ಇತ್ತು. 100 ದಿನಗಳಲ್ಲಿ ಬೆಲೆ ಏರಿಕೆನ ಕಡಿಮೆ ಮಾಡ್ತೀನಿ ಅಂತ ಹೇಳಿ ಅಧಿಕಾರವನ್ನ ಏರಿದ್ದ ಮೋದಿಯವರು ಈಗ ಎಲ್ಲಿದ್ದೀರಾ, ಏನ್ ಮಾಡ್ತಾ ಇದ್ದೀರಾ? ಮೋದಿ ಅಧಿಕಾರಕ್ಕೇರಿ ಬರೋಬ್ಬರಿ 4054 ದಿನಗಳು ಕಳೆದು ಹೋಯಿತು. ಆದರೂ ಕೂಡ ಇನ್ನೂ ಬೆಲೆ ಏರಿಕೆನೇ ನಿಂತಿಲ್ಲ. ನಾವು ಗೆದ್ರೆ 100 ದಿನಗಳಲ್ಲಿ ಬೆಲೆ ಏರಿಕೆನ ಕಡಿಮೆ ಮಾಡ್ತೀನಿ ಅಂತ ಹೇಳಿದ್ದ ಮೋದಿಯವರು ಈಗ 4054 ದಿನ ಆದ್ರೂ ಕೂಡ ಬೆಲೆ ಏರಿಕೆ ಬಗ್ಗೆ ಮಾತೇ ಇತ್ತಿಲ್ಲ. ನಮಸ್ಕಾರ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ 2014ರಲ್ಲಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿಕೊಂಡು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂತು. ಈ ಹಿಂದೆ ಆಡಳಿತದಲ್ಲಿದ್ದ ಯುಪಿಎ ಸರ್ಕಾರದ ವಿರುದ್ಧ ಸದಾ ಟೀಕೆಯನ್ನ ಮಾಡ್ತಾ ಬೆಲೆ ಏರಿಕೆ, ಭ್ರಷ್ಟಾಚಾರ ಅನ್ನೋ ಅಸ್ತ್ರವನ್ನ ಹಿಡಿದುಕೊಂಡು ನಾವು ಅಧಿಕಾರಕ್ಕೆ ಬಂದ್ರೆ ಬೆಲೆ ಏರಿಕೆಯನ್ನ ಕಡಿಮೆ ಮಾಡ್ತೀವಿ ಅಂತ ಹೇಳಿ ಅಧಿಕಾರದ ಗಾದಿಯನ್ನ ಏರಿದ ಮೋದಿಯವರು ಬರೋಬ್ಬರಿ 3 ಅವಧಿಗೆ ಪ್ರಧಾನಿಯಾಗಿದ್ರೂ ಕೂಡ ಇನ್ನೂ ಬೆಲೆ ಏರಿಕೆ ಕಡಿಮೆ ಆಗಿಲ್ಲ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಬದಲಾಗಿ 2014ಕ್ಕೆ ನಾವು ಹೋಲಿಕೆನ ಮಾಡಿ ನೋಡಿದ್ರೆ ಇದೀಗ ಬೆಲೆಗಳು 100 ಪಟ್ಟು ಏರಿಕೆಯನ್ನು ಕಂಡಿದ್ದಾವೆ. ಹೌದು, ಮೋದಿಯವರು ಭ್ರಷ್ಟಾಚಾರ ಮುಕ್ತ ಆಡಳಿತ, ಆರ್ಥಿಕ ಸ್ಥಿರತೆ ಹಾಗೂ ಜನಸಾಮಾನ್ಯರ ಜೀವನ ಮಟ್ಟ ಸುಧಾರಣೆಯ ಭರವಸೆಗಳನ್ನು ನೀಡಿದರು. ಈಗ ಮೋದಿ ಆಡಳಿತ 11 ವರ್ಷಗಳನ್ನು ಪೂರೈಕೆ ಮಾಡಿದೆ. ಆದರೆ ಬೆಲೆ ಏರಿಕೆ, ಭ್ರಷ್ಟಾಚಾರದ ಆರೋಪಗಳು, ತನಿಖಾ ಸಂಸ್ಥೆಗಳ ದುರ್ಬಳಕೆ ಹಾಗೂ ಮಾಧ್ಯಮಗಳ ಮೇಲೆ ಪ್ರಭಾವದಂಥ ಗಂಭೀರ ಆರೋಪಗಳು, ಟೀಕೆಗಳನ್ನು ಮೋದಿ ಸರ್ಕಾರ ಎದುರಿಸ್ತಾ ಇದೆ. ಯುಪಿಎ ಸರ್ಕಾರಕ್ಕೆ ಹೋಲಿಕೆ ಮಾಡಿದ್ರೆ ಮೋದಿ ಸರ್ಕಾರದ ಆಡಳಿತದಲ್ಲಿ ಜನರ ಬದುಕು ಮತ್ತಷ್ಟು ದುಸ್ತರ ಆಗಿದೆ ಅನ್ನೋ ಅಭಿಪ್ರಾಯಗಳು ಕೇಳಿ ಬರ್ತಾ ಇದೆ. ನನಗಿಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದ್ರೆ ನಂದಿನಿ. ಅಧಿಕಾರಕ್ಕೆ ಏರೋದಕ್ಕೂ ಮುನ್ನ ಮೋದಿಯವರು 2014ರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಈ ಬಾರಿ ನಾವು ಗೆದ್ರೆ 100 ದಿನಗಳಲ್ಲಿ ಎಲ್ಲಾ ವಸ್ತುಗಳ ಬೆಲೆಯನ್ನ ಕಡಿಮೆ ಮಾಡ್ತೀವಿ ಅಂತ ಜನರಿಗೆ ಭರವಸೆಯನ್ನ ನೀಡಿದ್ರು. ಇದು ಮೋದಿಯವರ ಒಂದು ಪ್ರಮುಖ ಚುನಾವಣಾ ಭರವಸೆ ಆಗಿತ್ತು. ಮೋದಿಯವರ ಈ ಭರವಸೆ ಜನರಲ್ಲಿ ಆರ್ಥಿಕ ಸ್ಥಿರತೆ ಮತ್ತು ಜೀವನ ವೆಚ್ಚ ಕಡಿಮೆ ಮಾಡೋ ಭರವಸೆಯನ್ನ ಹುಟ್ಟುಹಾಕಿತ್ತು. ಮೋದಿಯವರ ಈ ಭರವಸೆ ಸಂಪೂರ್ಣವಾಗಿ ಈಡೇರಿದೆಯಾ ಅನ್ನೋದು ಸದ್ಯ ಚರ್ಚೆಗೊಳಗಾಗಿದೆ. ಹೌದು, 100 ದಿನಗಳಲ್ಲಿ ಬೆಲೆ ಏರಿಕೆನ ಕಡಿಮೆ ಮಾಡ್ತೀನಿ ಅಂತ ಭರವಸೆಯನ್ನು ನೀಡಿದ್ದ ಮೋದಿಯವರು 2014ರಿಂದ 2019ರವರೆಗೆ ಮೊದಲ ಅವಧಿ, 2019ರಿಂದ 2024ರವರೆಗೆ ಎರಡನೇ ಅವಧಿ, ಇನ್ನು 2024ರಿಂದ 3ನೇ ಅವಧಿಯಲ್ಲಿ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿಯವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನರೇಂದ್ರ ಮೋದಿಯವರು ಅಧಿಕಾರವನ್ನು ಏರಿ ಬರೋಬ್ಬರಿ 4054 ದಿನಗಳಾದರೂ ಕೂಡ ಬೆಲೆ ಏರಿಕೆ ಕಡಿಮೆ ಮಾಡೋ ನಿಟ್ಟಿನಲ್ಲಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇಲ್ಲ. ಈ ಹಿಂದೆ ಘಂಟಾಘೋಷವಾಗಿ ಬೆಲೆ ಏರಿಕೆ ವಿರುದ್ಧ ಮಾತಾಡ್ತಾ ಇದ್ದ ಮೋದಿಯವರು ಇದೀಗ ಬೆಲೆ ಏರಿಕೆ ವಿಚಾರದ ಉಸಿರೇ ಎತ್ತುತ್ತಾ ಇಲ್ಲ. ಈ ಬಗ್ಗೆ ಒಂದೇ ಒಂದು ಮಾತಾಡ್ತಾ ಇಲ್ಲ. ಮೋದಿಯವರ ಆಡಳಿತಾವಧಿಯಲ್ಲಿ ವಿಶೇಷವಾಗಿ ಪೆಟ್ರೋಲ್, ಡೀಸೆಲ್, LPG, ಚಿನ್ನ ಮತ್ತು ದಿನಬಳಕೆ ವಸ್ತುಗಳ ಬೆಲೆ ಏರಿಕೆ ಆಗಿದೆ. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. 2014ರಲ್ಲಿ ಪ್ರಧಾನಿ ಆಗೋದಕ್ಕಿಂತ ಮುಂಚೆ ಮೋದಿಯವರು ಕಾಂಗ್ರೆಸ್ ನೇತೃತ್ವದ ಯುಪಿಎ ಸರ್ಕಾರದ ವಿರುದ್ಧ ಅಬ್ಬರಿಸಿ ಬೊಬ್ಬಿರ್ತಾ ಇದ್ರು. ಇದೀಗ ಅವರೇ ಸರ್ಕಾರದಲ್ಲಿ, ಅವರೇ ಆಡಳಿತದಲ್ಲಿ ಬೆಲೆ ಏರಿಕೆ ಏರ್ತಾ ಇದ್ರೂ ಕೂಡ ಈ ಬಗ್ಗೆ ಮಾತೇ ಆಡ್ತಾ ಇಲ್ಲ. ಅಧಿಕಾರಕ್ಕೆ ಬಂದರೆ ಬೆಲೆ ಏರಿಕೆಗೆ ಕಡಿವಾಣ ಹಾಕೋದಾಗಿ ಘೋಷಣೆಯನ್ನು ಮಾಡಿದ ಮೋದಿಯವರು ತಮ್ಮ ಆಡಳಿತದಲ್ಲಿಯೇ ಈಗ ಎಲ್ಲವೂ ಕೂಡ ತುಟ್ಟಿಯಾಗಿದೆ. 2014ರಲ್ಲಿ ಪೆಟ್ರೋಲ್ ಬೆಲೆ 70ರಿಂದ 80 ರೂಪಾಯಿನಿಂದ ಇದೀಗ 100 ರೂಪಾಯಿಗೆ ಏರಿಕೆ ಆಗಿದೆ. ಯುಪಿಎಗಿಂತ NDA ಅವಧಿಯಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳು ಸರಾಸರಿಯಾಗಿ 40% ಹೆಚ್ಚಾಗಿದೆ. ಮೋದಿ ಆಡಳಿತದಲ್ಲಿ ಜಾಗತಿಕ ಕಚ್ಚಾ ತೈಲದ ಬೆಲೆ ಇಳಿದಿದ್ರೂ ಕೂಡ ಪೆಟ್ರೋಲ್ ಬೆಲೆ ಏರ್ತಾನೆ ಇದೆ. 2014ರಲ್ಲಿ 414 ರೂಪಾಯಿ ಇದ್ದ ಅಡುಗೆ ಅನಿಲದ ಬೆಲೆ ಈಗ 900 ರೂಪಾಯಿಗೆ ಏರಿಕೆ ಆಗಿದೆ. ತರಕಾರಿ, ಎಣ್ಣೆ, ಕಾಳು, ಬೇಳೆ ಹಾಗೂ ಅಗತ್ಯ ವಸ್ತುಗಳ ಬೆಲೆಗಳು ಗಗನಕ್ಕೇರಿದ್ದಾವೆ. ಬಡವರು ಪೌಷ್ಟಿಕ ಆಹಾರವನ್ನು ಖರೀದಿ ಮಾಡಿ ತಿನ್ನೋದಕ್ಕೆ ಪರದಾಡಬೇಕಾಗಿರೋ ಪರಿಸ್ಥಿತಿ ಈಗ ಇದೆ. ಇನ್ನು ಚಿನ್ನದ ಬೆಲೆ 2014ರಲ್ಲಿ 10 ಗ್ರಾಮ್ಗೆ 28,000 ರೂಪಾಯಿ ಇತ್ತು. ಈಗ 1 ಲಕ್ಷ ಸಮೀಪದಲ್ಲಿದೆ. ಮೋದಿ ಕಾಲದಲ್ಲಿ ಬಡವರು ಚಿನ್ನವನ್ನು ಕೊಳ್ಳೋದೇ ಅವ್ರ ಕನಸಾಗ್ಬಿಟ್ಟಿದೆ. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. 2013ರಲ್ಲಿ
UPA ಸರ್ಕಾರ ಆಡಳಿತ ಇದ್ದ ಅವಧಿಯಲ್ಲಿ $1ಗೆ 55 ರೂಪಾಯಿ ಇತ್ತು. ಇದೀಗ ಮೋದಿ ಆಡಳಿತದಲ್ಲಿ 2025ರಲ್ಲಿ ರೂಪಾಯಿ ಮೌಲ್ಯ $1ಗೆ 87 ರೂಪಾಯಿಗೆ ಕುಸಿದಿದೆ. ಇದು ಐತಿಹಾಸಿಕ ಕನಿಷ್ಠ ಮಟ್ಟದಾಗಿದೆ. ಒಟ್ಟಿನಲ್ಲಿ ಚಿನ್ನ, ಬೆಳ್ಳಿ, ಅಕ್ಕಿ, ಬೇಳೆ, ಅಡುಗೆ ಎಣ್ಣೆ, ಅಡುಗೆ ಅನಿಲ, ಪೆಟ್ರೋಲ್, ಡೀಸೆಲ್, ರಸಗೊಬ್ಬರ ಎಲ್ಲದರ ಬೆಲೆನೂ ಕೂಡ ಮೋದಿ ಆಡಳಿತದಲ್ಲಿ ಏರಿಕೆ ಆಗಿದೆ. ಮೋದಿ ಸರ್ಕಾರದ ತಪ್ಪು ಆರ್ಥಿಕ ನೀತಿಗಳಿಂದ 10 ವರ್ಷಗಳಲ್ಲಿ ಜನರ ಆದಾಯ ಸಂಪೂರ್ಣವಾಗಿ ಕಡಿಮೆ ಆಗಿದೆ. ಇದಕ್ಕೆಲ್ಲ ಮೋದಿ ಸರ್ಕಾರನೇ ಕಾರಣ. ಈ ಹಿಂದೆ UPA ಸರ್ಕಾರದ ಆಡಳಿತಾವಧಿಯಲ್ಲಿ ಮೋದಿ ಅವರು UPA ಸರ್ಕಾರಕ್ಕೆ ಬಾಯಿಗೆ ಬಂದಾಗೆ ಬೈತಾ ಇದ್ರು, ಬೆಲೆ ಏರಿಕೆ ಅಂತ ಟೀಕೆ ಮಾಡ್ತಾ ಇದ್ರು. ಇದೀಗ ಮೋದಿ ಸರ್ಕಾರದಲ್ಲಿನೇ, ಮೋದಿ ಆಡಳಿತದಲ್ಲೇನೆ ಬೆಲೆಗಳು 100 ಪಟ್ಟು ಹೆಚ್ಚಾಗಿದೆ. ಭ್ರಷ್ಟಾಚಾರ ಅವ್ಯಾಹತವಾಗಿ ನಡೀತಾ ಇದೆ. ಆದರೂ ಮೋದಿ ಆಗಲಿ, ಗೋಧಿ ಮೀಡಿಯಾಗಳಾಗಲಿ ಈ ಬಗ್ಗೆ ಉಸಿರು ಎತ್ತುತ್ತಾ ಇಲ್ಲ. ಜನರಿಗೆ ಸತ್ಯವನ್ನು ತಿಳಿಸಬೇಕಾಗಿದ್ದ ಮಾಧ್ಯಮಗಳು BJP ಪರವಾಗಿ ತುತ್ತೂರಿಯನ್ನು ಓದ್ಕೊಂಡು ಕೂತಿದ್ದಾವೆ. ಗೋಧಿ ಮಾಧ್ಯಮಗಳಾಗಿ ಸಂಪೂರ್ಣವಾಗಿ ಬದಲಾಗಿದ್ದಾವೆ. ಸದಾ ಮೋದಿ ಭಜನೆಯನ್ನ ಮಾಡ್ತಾ ಕೂತಿದ್ದಾವೆ. ಇವರಿಗೆ ಜನರ ಬಗ್ಗೆ ಕಾಳಜಿನೇ ಇಲ್ಲ, ಜನರು ಲೆಕ್ಕಕ್ಕೆ ಇಲ್ಲ. UPA ಸರ್ಕಾರದ ಸಮಯದಲ್ಲಿ ಬೆಲೆ ಏರಿಕೆ ಬಗ್ಗೆ ಅಷ್ಟೊಂದು ಅಬ್ಬರಿಸಿ ಮಾತನಾಡಿದ್ದ ಮೋದಿಯವರು ಇದೀಗ ತಮ್ಮದೇ ಆಡಳಿತದಲ್ಲಿ ಇಷ್ಟೊಂದು ಮಟ್ಟದಲ್ಲಿ ಬೆಲೆ ಏರಿಕೆ ಆಗಿದ್ರೂ ಕೂಡ ಈ ಬಗ್ಗೆ ಒಂದೇ ಒಂದು ಮಾತಾಡ್ತಾ ಇಲ್ಲ. ಭ್ರಷ್ಟಾಚಾರಗಳ ವಿರುದ್ಧ ಮಾತಾಡ್ತಾ ಇಲ್ಲ, ಭ್ರಷ್ಟಾಚಾರವನ್ನು ಪ್ರಶ್ನೆ ಮಾಡ್ತಾ ಇಲ್ಲ, ಬೆಲೆ ಏರಿಕೆಯನ್ನು ತಾವು ಖಂಡಿಸ್ತಾ ಇಲ್ಲ. ದೇಶದಲ್ಲಿ ಬೆಲೆ ಏರಿಕೆ, ಭ್ರಷ್ಟಾಚಾರ, ನಿರುದ್ಯೋಗ, ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿತ, ಬಡತನ, ಪೌಷ್ಟಿಕಾಂಶದ ಕೊರತೆ, ಜನಪರ ಯೋಜನೆಗಳನ್ನು ನೀಡುವಲ್ಲಿ ಮೋದಿ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.